ಕ್ರಾಸ್ ವೋಟಿಂಗ್ ಅಥವಾ ಅಡ್ಡ ಮತದಾನದಿಂದ ಕೇಂದ್ರ ನಾಯಕರಿಂದ ಛೀಮಾರಿ ಹಾಕಿಸಿಕೊಂಡಂಥ BY ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷರು ಡೆಲ್ಲಿಯಿಂದ ನೇರವಾಗಿ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಧರ್ಮಸ್ಥಳಕ್ಕೆ ಬಂದಂಥ ವಿಜಯೇಂದ್ರ ಮಂಜುನಾಥನ ದರ್ಶನವನ್ನು ಪಡೆದಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು, ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಹಾಜರಿದ್ದರು. ವೇದವ್ಯಾಸ ಕಾಮತ್ ಇರ್ಬೋದು, ರಾಜೇಶ್ ನಾಯ್ಕ್ ಇರ್ಬೋದು, ಭಾಗೀರಥಿ ಮುರಳ್ಳಿಯ ಇರ್ಬೋದು, ಈ ರೀತಿ ಮಂಗಳೂರಿನ ಎಲ್ಲ ಶಾಸಕರು ಕೂಡ ಇವರೊಂದಿಗೆ ದೇವರ ದರ್ಶನವನ್ನು ಪಡೆದರು, ಮಂಜುನಾಥನ ದರ್ಶನವನ್ನು ಪಡೆದರು. ಮಂಜುನಾಥ ಅಂತಂದರೆ ನಮಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ. ಒಂದು ಮಾತು ಕೊಟ್ಟರೆ ಆ ಮಾತನ್ನು ಉಳಿಸ್ಕೊಬೇಕು. ಆತ ಧರ್ಮಸ್ಥಳದ ಮಂಜುನಾಥ ಮಾತಿನ ಮಂಜಪ್ಪ. ತಿರುಪತಿ ತಿಮ್ಮಪ್ಪ, ಕಾಸಿನ ತಿಮ್ಮಪ್ಪ ಧರ್ಮಸ್ಥಳದ ಮಂಜುನಾಥನಿಗೆ ಮಾತು ಕೊಟ್ಟರೆ ಆ ಮಾತನ್ನು ಉಳಿಸ್ಕೊಳ್ಳುವುದು ನಮ್ಮ ಜವಾಬ್ದಾರಿ ಅನ್ನೋದನ್ನು ಸಾಧಾರಣವಾಗಿ ನಮ್ಮ ಜನತೆ, ಕರ್ನಾಟಕ ಜನತೆ ಅಥವಾ ಭಾರತದ ಜನತೆ ಪಾಲಿಸ್ತಾರೆ. ಯಾರ್ಯಾರು ಮಂಜುನಾಥನ ಭಕ್ತರಿದ್ದಾರಲ್ಲ ಅವರು ಮಾತಿಗೆ ತಪ್ಪುವ ಪ್ರಯತ್ನವನ್ನು ಮಾಡಲ್ಲ. ಏನೇ ಜಗಳ ಆದಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ನಾವು ಗಮನಿಸ್ತೀವಿ, ಧರ್ಮಸ್ಥಳದ ಮಂಜುನಾಥನ ಫೋಟೋ ಇರುತ್ತೆ, ಆಣೆ ಪ್ರಮಾಣ ಬರುತ್ತೆ. ಮಾತಾದಂಥ ಸಂದರ್ಭದಲ್ಲಿ ಧರ್ಮಸ್ಥಳದ ಮಂಜುನಾಥನಿಗೆ ತಪ್ಪು ಕಾಣಿಕೆಯನ್ನು ಹಾಕೋದು ವಾಡಿಕೆ. ಈಗ ನಮ್ಮ ರಾಜಕಾರಣಿಗಳು ಹೆಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರಪ್ಪ ಅಂತಂದರೆ, ರಾಜಕೀಯದಲ್ಲಿ ಇವರು ಏನೇ ತಪ್ಪು ಮಾಡಲಿ, ಏನೇ ಭ್ರಷ್ಟಾಚಾರ ಮಾಡಲಿ, ಏನೇ ಹೋಗಲಾಡಿತನ ಮಾಡಲಿ, ಏನು ಮಾಡಿದರೂ ಕೂಡ ಕೊನೆಗೆ ದೇವರ ಹೆಸರು ಹೇಳ್ಬಿಡೋದು ಅಥವಾ ಮಂಜುನಾಥನ ಹೆಸರು ಹೇಳ್ಬಿಡೋದು. ಇದು ಒಂದು ರೀತಿ ವಾಡಿಕೆ ಆಗಿಬಿಟ್ಟಿದೆ. ಇದು ಇವತ್ತಿನ ಇನ್ನೇನು ವಿಚಾರ ಅಲ್ಲ. ಸಾಕಷ್ಟು ಕಾಲದಿಂದನೂ ಕೂಡ ಇಂಥ ಮಾತನ್ನು, ಆಣೆ ಪ್ರಮಾಣವನ್ನು, ಧರ್ಮಸ್ಥಳಕ್ಕೆ ನಾನು ಬರ್ತೀನಿ ನೀವು ರೆಡಿನಾ ಅನ್ನೋದನ್ನು, ಇದನ್ನೆಲ್ಲದನ್ನು ಕೂಡ ನಾವು ಸಾಕಷ್ಟು ಸಮಯದಿಂದ ಕೇಳ್ತಾ ಬಂದಿದ್ದೀವಿ. ಇತ್ತೀಚೆಗೆ ನಡೆದ ಪರಿಷತ್ ಚುನಾವಣೆಯ ಕ್ರಾಸ್ ವೋಟಿಂಗ್ನಲ್ಲೂ ಕೂಡ ಅದೇ ಆಯಿತು. BJP ನಾಯಕರಿಗೆ ತಮ್ಮ ಕ್ರಾಸ್ ವೋಟಿಂಗ್ ಮಾಡಿದ್ದು ಯಾರು ಅನ್ನೋದು ಗೊತ್ತಾಗಿಲ್ಲ. ವರಿಷ್ಠರಿಂದ ಕಾಲ್ ಮೇಲೆ ಕಾಲ್, ಫೋನ್ ಮೇಲೆ ಫೋನ್ ಬೈಯೋದಕ್ಕೆ ಶುರು ಮಾಡಿದರು. ಏನು ಮಾಡ್ತಾ ಇದ್ದೀರಿ ರಾಜ್ಯ BJP ಅಧ್ಯಕ್ಷರು, ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಹಿಡಿತ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಹೀಗೆ ನಿತಿನ್ ನವೀನ್ ಆಯಿತು, ಅಮಿತ್ ಶಾ ಅವರಾಯಿತು, ರಾಧಾ ಮೋಹನ್ ದಾಸ್ ಅಗ್ರವಾಲ್ ಆಯಿತು, ಎಲ್ಲರೂ ಕೂಡ ಫೋನ್ ಮಾಡಿ ಬೆಂಡೆತ್ತುವ ಕೆಲಸವನ್ನು ಮಾಡಿದರು. ದಾರಿ ಕಾಣದೆ ಇದ್ದಂಥ ವಿಜಯೇಂದ್ರ ಅವರು, ರಾಜ್ಯ BJP ಅಧ್ಯಕ್ಷರು, ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದರು. ನಾವೆಲ್ಲರೂ ಕೂಡ ದೇವರನ್ನು ನಂಬೋರು, ಆಣೆ ಪ್ರಮಾಣ ಮಾಡಿಸ್ಬಿಡ್ತೀನಿ ಅನ್ನುವ ನಿರ್ಧಾರ ಅದು. ಆದರೆ ಇದಕ್ಕೆ ಪರ ವಿರೋಧ ಎಲ್ಲ ಆಯಿತು. ವರಿಷ್ಠರು ಕೂಡ ಬೇಡ ಅಂತ ಹೇಳಿದ್ರಂತೆ, ಇಲ್ಲಿನ ನಾಯಕರು ಕೂಡ ಬೇಡ ಅಂತ ಹೇಳಿದ್ರಂತೆ. ಹಾಗಾಗಿ ಆಣೆ ಪ್ರಮಾಣದ ಮಾತನ್ನು ಕೈಯನ್ನು ಬಿಟ್ಟರು. ಡೆಲ್ಲಿಗೆ ಹೋಗಿ ಬಂದ ನಂತರ, ವರಿಷ್ಠರಿಂದ ಚೀಮಾರಿಯನ್ನು ಹಾಕಿಸ್ಕೊಂಡ ನಂತರ ವಿಜಯೇಂದ್ರ ಅವರು ನೇರವಾಗಿ ಧರ್ಮಸ್ಥಳದ ಮಂಜುನಾಥನ ಬಳಿ ಹೋಗಿ ಕ್ಷಮೆಯನ್ನು ಕೇಳಿದ್ದಾರೆ. ಕಾರಣ ಏನು ಅಂತಂದರೆ, ನಾನು ಈಗಾಗಲೇ ಮೊದಲೇ ಹೇಳಿದೆ, ಹಳ್ಳಿಗಳಲ್ಲೆಲ್ಲ ಒಂದು ವಾಡಿಕೆ ಇದೆ. ಏನೇ ಧರ್ಮಸ್ಥಳದ ಮೇಲೆ ಮಾತು ಬಂದ್ರೂ ಅಥವಾ ಧರ್ಮಸ್ಥಳದ ಮಂಜುನಾಥನ ಹೆಸರೆತ್ತಿದ್ರು ಅಂತಾದರೆ, ಒಂದು ವೇಳೆ ಅಲ್ಲಿ ಹೋಗೋದಕ್ಕಾಗದಿದ್ರೂ ಕೂಡ ತಪ್ಪು ಕಾಣಿಕೆಯನ್ನು ತೆಗೆದಿಟ್ಟು ಹೋಗಿ ಬಂದಂಥ ಸಂದರ್ಭದಲ್ಲಿ ಅದನ್ನು ತಪ್ಪು ಕಾಣಿಕೆಯನ್ನು ಅರ್ಪಿಸುವಂಥದ್ದು ನಿಯಮ. ಅದೇ ರೀತಿ ಈ ಬಾರಿ ವಿಜಯೇಂದ್ರ ಕೂಡ ಮಾಡಿದ್ದಾರೆ ಅನ್ನೋದು ಇಂಟರ್ನಲ್ ಮಾಹಿತಿ. ಡೆಲ್ಲಿಯಿಂದ ಬಂದಂಥ ವಿಜಯೇಂದ್ರ ಅವರು ತಮ್ಮ ತಂಡದೊಂದಿಗೆ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನಿಗೆ ಅಡ್ಡ ಬಿದ್ದು ₹1,001 ತಪ್ಪು ಕಾಣಿಕೆಯನ್ನು ಸಲ್ಲಿಸಿದಾರಂತೆ ಅನ್ನೋ ಮಾಹಿತಿ. ಈ ಆಣೆ ಪ್ರಮಾಣದ ಮಾತನ್ನು ಆಡಿದ್ರಲ್ಲ, ಹಾಗಾಗಿ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಗೆ ಹೋಗಿ ರಾಜ್ಯ BJP ಅಧ್ಯಕ್ಷರು ಕ್ಷಮೆಯನ್ನು ಬೇಡಿ ಬಂದಿದ್ದಾರೆ. ಹೆಗಡೆಯವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ₹1,001 ತಪ್ಪು ಕಾಣಿಕೆಯನ್ನು ಸಲ್ಲಿಸಿ ಬಂದಿದ್ದಾರೆ ಅನ್ನೋ ಮಾಹಿತಿ ಅಲ್ಲಿ ಇಲ್ಲಿ ಹರಿದಾಡ್ತಾ ಇದೆ. ಅದೇನೇ ಇರಲಿ, ವೈಯಕ್ತಿಕ ದೇವರನ್ನು ನಂಬೋದು ಎಲ್ಲರಿಗೂ ಬಿಟ್ಟಂಥ ವಿಚಾರ, ಅವರವ್ರಿಗೆ ವೈಯಕ್ತಿಕ ವಿಚಾರ. ಹಾಗಾಗಿ ವಿಜಯೇಂದ್ರ ಅವರು ಈ ₹1,001 ಕಾಣಿಕೆಯನ್ನು ಏನು ಹಾಕಿದಾರಲ್ಲ, ಇದನ್ನು ತಪ್ಪು ಕಾಣಿಕೆ ಹಾಕಿದ್ದಾರೆ ಅಂತ ಅವರ ಅಕ್ಕಪಕ್ಕ ಇದ್ದವರು ಅಥವಾ ಅಲ್ಲಿ ಹೋದಂಥವರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಬಹುಶಃ ಆಣೆ ಪ್ರಮಾಣದ ರಾಜಕೀಯ ಇಲ್ಲಿಗೆ ಮುಗಿಯಿತು ಅಂತ ಕಾಣಿಸುತ್ತೆ ಈ ಸರದಿಯಲ್ಲಿ, ವಿಜಯೇಂದ್ರ ಅವರ ಈ ಪರಿಷತ್ ಚುನಾವಣೆಯಲ್ಲಿ. ಸೊ ದೇವರ ಬಳಿ ತಪ್ಪನ್ನಂತೂ ಅಂದರೆ ಮಾತೆತ್ತಿದ್ದಕ್ಕೆ, ಆಣೆ ಪ್ರಮಾಣವನ್ನು ಮಾಡಿಸ್ತೀನಿ ಅನ್ನಿದ್ದಕ್ಕೆ ವಿಜಯೇಂದ್ರ ಅವರು ಕ್ಷಮೆ ಬೇಡಿ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಿಂದೆ ಯಡಿಯೂರಪ್ಪನವರು ಕೂಡ ಕೆಲವು ಬಾರಿ ಹೋಗಿ ಕ್ಷಮೆ ಬೇಡಿ ಬಂದಿದ್ದು ಅಥವಾ ಧರ್ಮಸ್ಥಳದ ಬಗ್ಗೆ ಆಣೆ ಪ್ರಮಾಣದ ಮಾತಾಡಿದ್ದು, ಕುಮಾರಸ್ವಾಮಿ ಅವರು ಮಾತಾಡಿದ್ದು, ಇದೆಲ್ಲವೂ ಕೂಡ ಇದೆ. ಬಹುಶಃ ಈ
ಯಾರ್ಯಾರು ಕ್ರಾಸ್ ವೋಟಿಂಗ್ ಮಾಡಿದಾರಲ್ಲ, ಕ್ರಾಸ್ ವೋಟಿಂಗ್ ಮಾಡೋದು ಕೂಡ ಅವರ ವೈಯಕ್ತಿಕ ನಿರ್ಧಾರ. ಅದು ಕ್ರಾಸ್ ವೋಟಿಂಗ್ ಅಂತಂದರೆ ಅದು ಕೂಡ ಆತ್ಮಸಾಕ್ಷಿಯ ಮತ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಎಲ್ರಿಗೂ ಕೂಡ ಆ ಧರ್ಮಸ್ಥಳದ ಮಂಜುನಾಥನೇ ಬುದ್ಧಿ ಕೊಡಬೇಕು. ಯಾಕೆಂದರೆ ರಾಜಕಾರಣಿಗಳು ಅಂತಂದರೆ ಆ ರೀತಿ ಆಗ್ಬಿಟ್ಟಿದೆ. ಈಗ ಯಾರೂ ಕೂಡ ನಂಬೋ ಪರಿಸ್ಥಿತಿ ಇಲ್ಲ, ಒಬ್ರನ್ನೊಬ್ಬರು ನಂಬೋ ಪರಿಸ್ಥಿತಿ ಈಗ ಸದ್ಯಕ್ಕೆ ಇಲ್ಲ. ಯಾರು ಮಾಡಿದಾರೋ ಬಿಟ್ಟಿದ್ದಾರೋ. ವಿಜಯೇಂದ್ರ ಅಂತೂ ಸದ್ಯಕ್ಕೆ ಹೋಗಿ ಕ್ಷಮೆ ಬೇಡ ಬಂದಿದ್ದಾರೆ ಮತ್ತು ಧರ್ಮಸ್ಥಳದಲ್ಲೇ ಮಾತಾಡಿದ್ದಾರೆ. ನನ್ನ ಸ್ಥಾನಕ್ಕೆ ಯಾವುದೇ ರೀತಿ ಚ್ಯುತಿ ಬರುವಂಥ ಪ್ರಸಂಗ ಇಲ್ಲ ಅನ್ನೋದು ವಿಜಯೇಂದ್ರ ಅವರ ಹೇಳಿಕೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.